ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3-4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ, ಅಂದರೆ ಒಂದು ಆಟದಲ್ಲಿ ಸುಮಾರು 7-8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ, ಈ ದೃಶ್ಯದಲ್ಲಿ ಏನು ನೋಡ್ತಿದ್ರ, ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10-12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3-4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ, ಅಂದರೆ ಒಂದು ಆಟದಲ್ಲಿ ಸುಮಾರು 7-8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ, ಈ ದೃಶ್ಯದಲ್ಲಿ ಏನು ನೋಡ್ತಿದ್ರ, ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10-12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3-4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ, ಅಂದರೆ ಒಂದು ಆಟದಲ್ಲಿ ಸುಮಾರು 7-8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ, ಈ ದೃಶ್ಯದಲ್ಲಿ ಏನು ನೋಡ್ತಿದ್ರ, ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10-12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3-4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ, ಅಂದರೆ ಒಂದು ಆಟದಲ್ಲಿ ಸುಮಾರು 7-8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ, ಈ ದೃಶ್ಯದಲ್ಲಿ ಏನು ನೋಡ್ತಿದ್ರ, ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10-12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3-4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ, ಅಂದರೆ ಒಂದು ಆಟದಲ್ಲಿ ಸುಮಾರು 7-8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ
ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ ಈ ದೃಶ್ಯದಲ್ಲಿ ಏನು ನೋಡ್ತಿದ್ದೀರಾ ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾ ಇದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10ರಿಂದ 12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3ರಿಂದ 4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ. ಅಂದರೆ ಒಂದು ಆಟೋದಲ್ಲಿ ಸುಮಾರು 7ರಿಂದ 8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ ಈ ದೃಶ್ಯದಲ್ಲಿ ಏನು ನೋಡ್ತಿದ್ದೀರಾ ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10ರಿಂದ 12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3ರಿಂದ 4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ. ಅಂದರೆ ಒಂದು ಆಟೋದಲ್ಲಿ ಸುಮಾರು 7ರಿಂದ 8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ ಈ ದೃಶ್ಯದಲ್ಲಿ ಏನು ನೋಡ್ತಿದ್ದೀರಾ ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10ರಿಂದ 12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇಷ್ಟು ದಿನ ಕೇವಲ 2-3 ಬಾರಿ ಫೈನನ್ನು ಹಾಕಿ ಆ ಆಟೋಗಳನ್ನು ಬಿಡ್ತಾ ಇದ್ರು. ಆದರೆ ಈಗ 3ರಿಂದ 4 ಬಾರಿ ಇದೇ ರೀತಿಯಾಗಿ ರೂಲ್ಸನ್ನು ವೈಲೇಷನ್ ಮಾಡಿದರೆ. ಅಂದರೆ ಒಂದು ಆಟೋದಲ್ಲಿ ಸುಮಾರು 7ರಿಂದ 8 ಜನ ಮಕ್ಕಳನ್ನು ಅಥವಾ ಅದಕ್ಕಿಂತ ಹೆಚ್ಚಿನ ಮಕ್ಕಳನ್ನು ಕರೆದುಕೊಂಡು ಹೋದರೆ ಅಂತಹ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳಾಗಿರ್ಬೋದು, ಅವುಗಳನ್ನು ಸೀಸ್ ಮಾಡ್ತಕ್ಕಂಥ ಪ್ರಕ್ರಿಯೆ ಶುರುವಾಗಿರ್ತಕ್ಕಂಥದ್ದು. ನಾನೀಗ ಬಳ್ಳಾರಿಯ RTO ಕಚೇರಿ ಮುಂಭಾಗ ಇದ್ದೇನೆ. ನೀವು ನೋಡ್ಬೋದು ಎಷ್ಟೊಂದು ವಾಹನಗಳು, ಅಂದರೆ ಅದರಲ್ಲೂ ಆಟೋಗಳಾಗಿರ್ಬೋದು, ಕ್ಯಾಂಟರ್ಗಳು, ಇವೆಲ್ಲವೂ ಕೂಡ ಮಕ್ಕಳನ್ನು ಶಾಲೆಗೆ ಸಾಗಿಸ್ತಕ್ಕಂಥ ವಾಹನಗಳು. ಸುಮಾರು ಪ್ರತಿನಿತ್ಯ ಈ ಒಂದು ಸಣ್ಣ ಸಣ್ಣ ವೆಹಿಕಲ್ಗಳಲ್ಲಿ ಈ ದೃಶ್ಯದಲ್ಲಿ ಏನು ನೋಡ್ತಿದ್ದೀರಾ ಇದರಲ್ಲಿ ಸುಮಾರು 20 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಜೊತೆಗೆ ಒಂದೊಂದು ಆಟೋದಲ್ಲಿ 10ರಿಂದ 12 ಮಕ್ಕಳನ್ನು ಸಾಗಾಟ ಮಾಡ್ತಾಯಿದ್ರು. ಅಂದರೆ ಸಾಗಾಟ ಅನ್ನೋದಕ್ಕಿಂತ ಶಾಲೆಗೆ ಕರೆದುಕೊಂಡು ಹೋಗ್ತಾಯಿದ್ರು. ಅಂತಹ ಏನು ಆಟೋಗಳಿದ್ದಾವೆ ಅವುಗಳ ಮೇಲೆ ಇಷ್ಟು ದಿನ ಫೈನನ್ನು ಹಾಕ್ತಾಯಿದ್ರು. ಆದರೆ ಇನ್ನು ಮುಂದೆ ಆದರೂ ಪೋಷಕರು ಕೂಡ ಎಚ್ಚರವಾಗಿರಬೇಕು, ಜೊತೆಗೆ ಆಟೋ ಡ್ರೈವರ್ಗಳು ಕೂಡ ಎಚ್ಚರವಾಗಿರಬೇಕು. ಇಲ್ಲದೆ ಹೋದರೆ ಈ ರೀತಿಯಾಗಿ ನಿಮ್ಮ ವಾಹನಗಳು ಸೀಸ್ ಆಗ್ತವೆ. ಕ್ಯಾಮ್ರಾ ಪರ್ಸನ್ ಸಿದ್ದು ಜೊತೆ ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ.